ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಎಲ್ಲಿ ನೋಡಿದ್ರು ಎರಡೇ ಸುದ್ದಿ ನೋಡ್ರಪ್ಪ. ಒಂದು ಸದನದ್ದು, ಇನ್ನೊಂದು ಧರ್ಮಸ್ಥಳದ್ದು. ಈ ಎರಡನೇ ವಿಷಯದ ಬಗ್ಗೆ ಅಂತೂ ನಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನೋಡ್ರಿ. ನಮ್ಮಲ್ಲಿ ಒಂದಿಷ್ಟು ಮಂದಿ ಅದಾರ್ರಿ, ಆ ಟಾಪಿಕ್ ತೆಗೆದ್ರು ಸಾಕು ಕಮೆಂಟ್ ಹಾಕಿ ಬೈಲಿಕ್ಕೆ ಚಾಲು ಮಾಡಿಬಿಡ್ತಾರ, ಅದಕ್ಕ ಕಾಯ್ಕೊಂಡಿರ್ತಾರ. ಅಟ್ಲೀಸ್ಟ್ ನಾ ಏನ್ ಮಾತಾಡ್ಲಿಕ್ಕತ್ತೀನಿ ಅನ್ನೋದನ್ನ ಕೇಳಿ ಅರ್ಥ ಮಾಡ್ಕೊಂಡು ಅವ್ರಿಗೆ ತಿಳಿದ್ರ ಆಮೇಲೇನೋ ತಪ್ಪು ಅನ್ಸಿದ್ರ ಬೈಲ್ರಪ್ಪ, ಯಾರು ಬೇಡಂದ್ರು. ಆದ್ರ ಕೇಳೋಕಿನಾ ಮೊದ್ಲೇ ಕಮೆಂಟ್ ಮಾಡ್ತಾರ ನೋಡ್ರಿ. ಹಿಂಗಾಗಿ ಆ ವಿಷಯದ ಬಗ್ಗೆ ನಾ ಅಂತೂ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅದ್ರಾಗೂ ಮ್ಯಾಟರ್ ಬಹಳ ಸೀರಿಯಸ್ ಆಗ್ಯದ. ಸೀರಿಯಸ್ ಆಗೇ ಹೋಗ್ಲಿ, ತನಿಖೆ ಎಲ್ಲ ಮುಗಿದ ಮ್ಯಾಲ ಸತ್ಯ ಗೊತ್ತಾಗ್ಲಿ ಬಿಡ್ರಪ್ಪ. ಮತ್ತ್ಯಾಕ್ ಸುಮ್ನೆ ನಾ ಅಂತೂ ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಮತ್ಯಾ ವಿಷಯದ ಬಗ್ಗೆ ತಗೊಂಡು ಬಂದಿರಿ ಮಿರ್ಚಿ ಮಂಡಕ್ಕಿದಾಗ ಅಂತ ಕೇಳಿದ್ರೆ ನೀವ, ಈ ಪಾರ್ಲಿಮೆಂಟ್ ಚರ್ಚೆ ಬಗ್ಗೆ ಮಾತಾಡೋಣ. ಈ ಲೇಡೀಸ್ ಫಸ್ಟ್ ಅಂತಾರ ನೋಡ್ರಿ, ಅದಕ್ಕ ಲೇಡೀಸ್ ಇಂದನೇ ಶುರು ಮಾಡೋಣ. ಅದ್ರಾಗೂ ಅಮಿತಾಬ್ ಬಚ್ಚನ್ ಅವರ ಹೆಂಡತಿ ಜಯಾ ಬಚ್ಚನ್ ಅವರಿಂದಲೇ ಚಾಲು ಮಾಡ್ಬಿಡೋಣಲ್ಲ. ಪ್ರಿಯಾಂಕಾ ಡೋಂಟ್ ಕಂಟ್ರೋಲ್ ಮೀ. ಪ್ರಿಯಾಂಕಾ ಡೋಂಟ್ ಕಂಟ್ರೋಲ್ ಮೀ. ಅಯ್ಯೋ, ಎಲ್ಲರೇ ಸಾಧ್ಯ ಐತ್ಯಾ ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕ? ಅಂಥ ನಿಮ್ಮ ಗಂಡ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವ್ರಿಗೇನೆ ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತೈತೆ ಅಂತ ಹೇಳ್ರಿ? ಆಗೋದಿಲ್ಲ ಬಿಡ್ರಿ. ಆದ್ರೂ ನೀವು ರಾಹುಲ್ ಗಾಂಧಿ ಅವರನ್ನ ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರೇನು? ಅವ್ರ ಮಾರಿ ನೋಡಿದ್ರ ಎಷ್ಟು ಹಿಗ್ನಾಗಿದ್ರ ಅಂತ ಹೇಳಿ. ಪಾರ್ಲಿಮೆಂಟ್ ನಿಂದ ಹೊರಗೆ ಬರೋ ಮುಂದ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಇದೇ ಸ್ಮೈಲ್. ಈ ಸ್ಮೈಲ್ ಯಾಕೆ ಬಂತು ಅಂತಂದ್ರ, ಟ್ರಂಪ್ ಭಾರತದ್ದು ಡೆಡ್ ಎಕಾನಮಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಕ್ಕೆ ರಾಹುಲ್ ಗಾಂಧಿಗೆ ತಡ್ಕೊಳಿಕ್ ಆಗ್ಲಾರ್ದಷ್ಟು ಹಿಗ್ಗಾಗ್ಬಿಟ್ಟದ. ಅಲ್ರಿ, ನನಗ್ ಒಂದ್ ಅರ್ಥ ಆಗೋದಿಲ್ರಪ್ಪ. ನಮಗೆಲ್ಲ ನಮ್ಮ ತಾಯಿ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಯಾರೇ ಹೆಚ್ಚು ಕಮ್ಮಿ ಮಾತಾಡಿದಾಗ ಸಿಟ್ಟು ಬರ್ತೈತಿಲ್ಲ, ಮನಸ್ಸಿಗೂ ಹತ್ತೈತಿಲ್ಲ. ಆದ್ರ ರಾಹುಲ್ ಗಾಂಧಿ ಏನ್ ನೋಡ್ರಿ, ಭಾರತದ ಎಕಾನಮಿ ಬಿದ್ದು ಹೋಗ್ಯದ ಅಂತ ಟ್ರಂಪ್ ಹೇಳಿದ್ದಕ್ಕ ಹಿಗ್ಗಾಗ್ತೈತಿ ಇವ್ರಿಗೆ ಅಂದ್ರ ಹೆಂಗಿರ್ಬೇಕು ನೋಡ್ರಿ ಇವ್ರ ಮನಸ್ಥಿತಿ. ಇದನ್ನೆಲ್ಲಾ ನೋಡಿದ್ರೆ ನಂಗೆ ಡೌಟ್ ಬರುದಿಲ್ಲ ಏನ್ ಹೇಳ್ರಿ, ಈ ಮನುಷ್ಯ ಏನ್ ಮಾಡ್ಲಿಕತ್ತಾರ ಅಂತ ಹೇಳಿ. ಅಲ್ಲಿ ನೋಡಿದ್ರ ಇವ್ರದೇ ಪಕ್ಷದ ಗೌರವ್ ಅವರು ಮತ್ತ ಅವ್ರ ಹೆಂಡತಿ ಇಬ್ರು ಅವಾಗ ಪಾಕಿಸ್ತಾನಕ್ಕೂ ಹೋಗಿ ಬರ್ತಾರ ಬಿಡ್ರಿ. ಆ ಮಾತು ಬೇರೆ. बहुत से सूचनाएं दी उन्होंने, बहुत से जानकारी दी, लेकिन रक्षा मंत्री होने के नाते ये नहीं कहा कि पहलगाम में दहशतगर्द कैसे आए, कैसे 5 दहशतगर्द वहां पर जाकर 26 लोगों की गोलियों से छलनी करते हैं. ये बात, ये सूचना रक्षा मंत्री ने नहीं. यही है सूचना का ನೋಡ್ರಿ ಎರಡನ್ನೂ ಹೋಲಿಕೆ ಮಾಡಿ ನೋಡಿದ್ರೆ ಹೆಂಗ ಅನಿಸ್ತದ. ಪಾಕಿಸ್ತಾನದವ್ರು ಹಂಗಾದ್ರ ಭಾರತದ ಪಾರ್ಲಿಮೆಂಟ್ನಾಗ ತಮ್ಮ ಮಂದಿನ ಬಿಟ್ಟಾರ ಅನ್ನೋದು ಖರೇನಾ? Pakistan to the Pakistan, Pakistani to the Pakistan, Pakistani army, Pakistani air force information to the Pakistani air force. ಯಾಕೋ ಕಾಂಗ್ರೆಸ್ ಅವ್ರನ್ನ ನೋಡಿದ್ರ ಇವರೇ ಅವ್ರ ಮಂದಿ ಅಂತ ಅನಿಸ್ತದ ನೋಡ್ರಪ್ಪ. ಅಯ್ಯಯ್ಯೋ, ನನ್ ತಲೆಗಿಷ್ಟ ಅಲ್ಲ. ಗೋಗೊಯ್ ಅವ್ರು ಬೇಕಾದ್ರ ಪಾಕಿಸ್ತಾನದ ಮಂದಿನೇ ಇರಬಹುದು ಬಿಡ್ರಿ, ಆದ್ರ ರಾಹುಲ್ ಗಾಂಧಿ ಅವ್ರು ಮಾತ್ರ ಅಲ್ವೇ ಅಲ್ರಪ್ಪ. ತಪ್ಪು ಮಾತಾಡ್ಬಿಟ್ಟೆ ನಾನು, ಕ್ಷಮಿಸ್ರಿ. ಸಾರಿ ರಾಹುಲ್ ಗಾಂಧಿ ಅವರೇ. ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ಮಂದಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರ ಅವರು ಚೀನಾದ ಜನ ಅಂತಂದ್ರ ಯಾರು ಬೇಕಾದವ್ರು ನಂಬ್ತಾರ. ನೀವು ನೋಡಿರಿಲ್ಲ, ಅವ್ರು ಯಾವ್ದಾರೆ ಒಂದು ಭಾಷಣ ಕೇಳಿರ ಈ ಚೀನಾ ಅನ್ನೋ ಶಬ್ದ ಬರ್ಲಾರ್ದೇ ಇರೋದು. ಅವ್ರಿಗೆ ಈ ಭಾರತೀಯ ಸೇನೆಗಿಂತ ಚೀನಾ ಸೇನೆ ಮೇಲೆ ಜಾಸ್ತಿ ಲವ್ವು. ಆ 4 ಅಡಿ ಚೀನಾ ಯೋಧರ ಮೇಲೆನೆ ನಂಬಿಕೆ ಹೆಚ್ಚು. ಅದಕ್ಕೆ ಅಮಿತ್ ಶಾ ಅವರು ಹೇಳಿದ್ದು, चीन के बारे में राजीव गांधी फाउंडेशन, जिसकी चेयरपर्सन उनकी माताजी थी, उससे एमओयू किया, चीन से पैसा लिया, हमने एफसीआरए का लाइसेंस यही बिना पर कानूनी तरीके से राजीव गांधी फाउंडेशन का एफसीआरए का लाइसेंस कैंसिल कर दिया. क्या राहुल गांधी देश की जनता को एक प्रेस कॉन्फ्रेंस कर बता सकते हैं कि चीन के साथ क्या एमओयू हुआ था? मान्यवर, हम जब हमारे सेनानी चीन की सेना के आंखों में आंख डालकर डोकलाम में सीना चौड़ा कर खड़े थे, तब ये चीन के राजदूत के साथ गुपचुप मीटिंग स्वयं राहुल गांधी करते. ये तो पीढ़ियों से चीन प्रेम चला रहा है. हिंदी चीनी भाई भाई से शुरू हुआ, सोनिया गांधी के राजीव गांधी फाउंडेशन से गुजरता हुआ चीन के राजदूत की मीटिंग तक आया. मान्यवर, और ये हमें कह रहे हैं कि आपने चीन का नाम नहीं दिया. अरे भाई, जब देना है तब देंगे.
और हमारे विदेश मंत्री ने बहुत मजबूती के साथ इसका जवाब दिया। हर चीज प्रधानमंत्री को बोलने की जरूरत नहीं है, मगर आप देश की जनता को बताओ जरा, क्या एमओयू हुआ था, कितना पैसा लिया गया, चीन के राजदूत के साथ युद्ध की स्थिति में कैसे बात कर सकते हो, और आप प्रतिपक्ष के नेता हो, और 30,000 स्क्वायर किलोमीटर भूमि चली गई, और साहब इरिस्पांसिबिलिटी देखे। ಆದ್ರೂ ಅಮಿತ್ ಶಾ ಅವ್ರೆ ಎಲ್ಲ ಓಕೆ, ಅದು ಒಂದು ಮಾತಾಡಬಾರ್ದಾಗಿತ್ತು ನೀವು. ಅಲ್ಲ, ನೀವು ರಾಹುಲ್ ಅಪ್ಪನ ವಿಷಯಕ್ಕೆ ಹೋಗ್ಬಾರ್ದಾಗಿತ್ತು ನೋಡ್ರಿ. ರಾಹುಲ್ ಗಾಂಧಿ ಅವರನ್ನ ನೀವು ಹಂಗ ಕರೆಯೋದು ರಾಜೀವ್ ಗಾಂಧಿ ಅಂತ ಅನ್ನೋ ಬದಲು ರಾಜೀವ್ ಏನೋ ಬ್ಯಾರೇನೆ ಕೇಳಿಸ್ಬಿಡ್ತಾರಪ್ಪ ನನ್ ಕಿವಿಗರೆ. ये तो पीढ़ियों से चीन प्रेम चला रहा है। हिंदी चीनी भाई भाई से शुरू हुआ, सोनिया गांधी के राजीव गांधी फाउंडेशन से गुजरता हुआ चीन के राजदूत की मीटिंग तक आया। ಏ ಹೋಗ್ಲಿ ಬಿಡ್ರಿ, ಇದೊಂದು ಸಲ ಓಕೆ. ಇನ್ಮೇಲೆ ಸದನದ ಒಳಗ ಹಿಂಗೆಲ್ಲ ಎಲ್ಲಾರ ಮುಂದೆ ಹಂಗ ಹೇಳಕ್ ಹೋಗ್ಬೇಡ್ರಿ, ಬಾಯಿ ತಪ್ಪಿನೂ ಹೇಳ್ಬೇಡ್ರಿ. ರಾಹುಲ್ ಮನ್ಸಿಗೆ ಹತ್ತೈತಿ ಪಾಪ. ರಾಹುಲ್ ಗಾಂಧಿ ಅವರು ಮನ್ಸಿಗೆ ಹಚ್ಕೊಳ್ಳೋದಿಲ್ಲ ಬಿಡ್ರಿ. ಯಾಕೆ ಹೇಳ್ರಿ, ಅವರೇ ಹಿಂಗ ಸದನದಾಗ ಬಾಯಿ ತಪ್ಪಿ ಆಡಬಾರದ ಪದ ಮಾತಾಡಿದ ಕೇಳಿದ್ರೆ ನೀವು? When they arrived, they suddenly realized that they were not fighting Pakistan, they were fighting China and Pakistan. ನೋಡ್ರಪ್ಪ, ಅದಕ್ಕ ಅಂಥವಿಂಥವ್ ಪದಗಳನ್ನ ಜಾಸ್ತಿ ಬಳಸ್ಲಿಕ್ಕೆ ಹೋಗ್ಬೇಡ್ರಿ, ಅಪ್ಪಿ ತಪ್ಪಿನೂ ಹೇಳ್ಬೇಡ್ರಿ. ಇನ್ಮೇಲೆ ಎಚ್ಚರದಿಂದ ಇರ್ರಿ. ಅಲ್ಲ ರಾಹುಲ್ ಗಾಂಧಿ ಅವರೇ, ನಿಮಗ ಅಮಿತ್ ಶಾ ಅವರನ್ನೇ ಎದುರಿಸ್ಲಿಕ್ಕೆ ಆಗ್ಲಾರ್ದೆ ಓಡ್ ಹೋಗಿದ್ರಿ, ಇನ್ನು ಮೋದಿ ಅವ್ರು ಬರ್ಲಿ ಅಂತ ಯಾವ ಧೈರ್ಯದ ಮೇಲೆ ಕೇಳ್ತೀರ ಅನ್ನೋದೇ ಅರ್ಥ ಆಗುದಿಲ್ಲ ನೋಡ್ರಿ ನನಗ. ಅದಕ್ಕೆ ಮೋಟಾ ಭಾಯ್ ಅವ್ರು ಹೇಳಿದ್ದು ಕರೆಕ್ಟ್ ಐತಿ. ಮೊದಲ ನೀವು ನನಗೆ ಎದುರಿಸ್ರಿ, ಆಮೇಲೆ ಪ್ರಧಾನಿ ಮೋದಿ ಅವರನ್ನು ಎದುರಿಸಬಹುದು ಅಂತ ಹೇಳ್ಯಾರ. आपकी जो डिमांड है उसी का जवाब दे रहा हूं। माननीय अध्यक्ष जी, पीएम साहब इनकी ऑफिस में ही है, उनको ज्यादा सुनने का शौक है क्या? भाई मेरे से निपट रहा है, काहे को प्रधानमंत्री जी को बुला रहे हो? और तकलीफ होगी, ये समझते नहीं है साहब। ಕರೆಕ್ಟೇ ಹೇಳಾರ ಬಿಡ್ರಿ. ಯಾವುದೋ ಕೀನ್ಯಾ ನೇಪಾಳ ಕ್ರಿಕೆಟ್ ಟೀಮಿಗೆ ಸೋಲಿಸ್ಲಿಕ್ಕೆ ಇಂಡಿಯಾನೇ ಬರ್ಬೇಕಾ? ಅಂತ ಸ್ಟ್ರಾಂಗ್ ಟೀಮೇ ಬೇಕಾ? ಇಂಡಿಯಾ ಜೊತೆ ಮ್ಯಾಚ್ ಆಡಬೇಕು, ವರ್ಲ್ಡ್ ಕಪ್ಪಿಗೆ ಎಂಟ್ರಿ ಆಗಬೇಕು ಅಂದ್ರ ಮೊದಲ ವರ್ಲ್ಡ್ ಕಪ್ ಸೆಲೆಕ್ಷನ್ ಮ್ಯಾಚ್ ಇರ್ತಿತ್ಲ, ಅದ್ರಾಗ ಸೆಲೆಕ್ಟ್ ಆಗಬೇಕು. ಇದೆಲ್ಲ ಅರ್ಥ ಆಗೋರಿಗೆ ಚಲೋ ಅರ್ಥ ಆಗಿರ್ತದ ಬಿಡ್ರಿ. ಇದು ಯಾವುದೋ ವರ್ಕೌಟ್ ಆಗಿಲ್ಲ ಅಂತ ಅಂದ ಕೂಡ್ಲೇನೆ ಮೋದಿಜಿ ಮತ್ತು ಗಡ್ಕರಿ ಅವ್ರದ್ದು ಒಂದು ವಿಡಿಯೋ ಇಟ್ಕೊಂಡು ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರಪ್ಪ. ಏನಂದ್ರ ಈ ಸದನದಿಂದ ಹೊರಗೆ ಹೋಗೋ ಮುಂದ ಮೋದಿಜಿ ಅವರಿಗೆ ಬಿಜೆಪಿಯ ಎಲ್ಲಾ ನಾಯಕರು ಕೈ ಮುಗಿದು ನಮಸ್ಕಾರ ಮಾಡ್ತಾರ, ಆದ್ರೆ ಗಡ್ಕರಿ ಅವರು ಮಾಡುವುದಿಲ್ಲ. ಅದಕ್ಕೂ ಮೋದಿಯವರು ಹಿಂಗ ಗುರಾಯಿಸ್ತಾನೇ ಇದ್ರು ಅಂತ ಹೇಳಿ ಅದನ್ನ ಟ್ರೋಲ್ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ರು. ಪಾಪ ಏನ್ ಮಾಡ್ತೀರಿ ಹೇಳ್ರಿ, ಇಂಥದ್ರಾಗೆ ಖುಷಿ ಪಡ್ಬೇಕು. ಅವ್ರ ಪರಿಸ್ಥಿತಿ ಏನ್ ಸಿಗ್ತೈತೆ ಅದನ್ನ ತಿರ್ಚಿ ಮುರ್ಚಿ ಹೆಂಗಾರ ನೋಡಿ ಸಮಾಧಾನ ಪಟ್ಕೊಂಡು ಹಿಗ್ ಪಟ್ಕೋತಾರ. ಅಲ್ಲ, ಮೊದಲು ನಿಮ್ ಪಕ್ಷದಾಗಿರುವಂತಹ ತ್ಯಾಪೆಗಳನ್ನ ಸರಿ ಮಾಡ್ಕೊಂಡು ಆಮೇಲೆ ಈ ವಿಷಯಕ್ಕೆ ಬರ್ಯಪ್ಪ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.